ಅಧಿಕಾರಿಗಳು ಸುಮ್ಮನೆ ಏನು ಮಾಡೋದಿಲ್ಲ, ಏನು ಖುಷಿ ಪಟ್ಟು ಮಾಡ್ತಾರ? ಪ್ರಜ್ವಲ್ ರೇವಣ್ಣ ಒಳ್ಳೆಯವನು, ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾನೆ, ಹೊರಗಡೆ ಬೇಜಾರ್ನ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ, ಜನ ಮೆಚ್ಚುವಂತಹ ಕೆಲಸವನ್ನ ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಖುಷಿಯಲ್ಲಿ ಕೊಟ್ಟಿರ್ತಾರ ಅವರು? ಏನಿಲ್ಲ, ಅವರಿಗೆ ಏನು ಹೋಗ್ಬೇಕು ಅದು ಹೋಗಿರುತ್ತೆ, ಹಾಗಾಗಿ ಕೊಟ್ಟಿದ್ದಾರೆ. ಹಲೋ ನಮಸ್ಕಾರ, ಕೂರ್ಗ್ ಬಸ್ ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆಕಾಡು. ಸ್ನೇಹಿತರೆ, ಇವತ್ತೊಂದು ಈ ಜೈಲಿಗೆ ಸಂಬಂಧಪಟ್ಟ ವಿಚಾರದ ಕುರಿತಾಗಿ ಮಾತಾಡುವ ಅಂತ. ಯಾವ್ದಾದ್ರು ಒಂದು ಅಪರಾಧ ಪ್ರಕರಣದಲ್ಲಿ ಯಾರಾದ್ರೂ ಭಾಗಿಯಾದ್ರೆ ಅದು ಕೇಸ್ ಆಗುತ್ತೆ, ನಂತರ ತನಿಖೆ ಆಗುತ್ತೆ. ತನಿಖೆಯಲ್ಲಿ ಆತ ಅಪರಾಧಿ ಅಂತ ಸಾಬೀತಾದ್ರೆ ನಂತರದಲ್ಲಿ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದ ನಂತರ ಆತನ ಜೈಲಿಗೆ ಹಾಕಲಾಗುತ್ತೆ. ಆತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಮಾಣದ ಶಿಕ್ಷೆಯನ್ನ ವಿಧಿಸ್ತಾರೆ. ನಾವು ಹೊರಗಡೆ ಕೂತು ಏನೋ ಅಂದ್ಕೊಳ್ತೇವೆ, ಆತ ಏನೋ ತಪ್ಪು ಮಾಡಿ ಹೋಗಿದ್ದಾನೆ, ಜೈಲ್ನಲ್ಲಿದ್ದಾನೆ, ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ, ಏನೋ ಶಿಕ್ಷೆ ಜೈಲಿನೊಳಗೆ ಆತನಿಗೆ ತಿನ್ನೋದಕ್ಕೆ ಸರಿಯಾಗಿ ಕೊಡ್ತಾ ಇರ್ಲಿಕ್ಕಿಲ್ಲ, ಬೇರೆ ಬೇರೆ ರೀತಿಯಂತಹ ಆತನಿಗೆ ಪನಿಷ್ಮೆಂಟ್ ಆಗ್ತಾ ಇರ್ಬೋದು ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಅದರ ಒಳಗೆ ಹಣ ಇರುವವರಿಗೆ ಒಂದು ರೀತಿಯಾದಂತಹ ವ್ಯವಸ್ಥೆ, ಹಣ ಇಲ್ಲದವರಿಗೆ, ಬಡವರಿಗೆ ಮತ್ತೊಂದು ರೀತಿಯಾದಂತಹ ವ್ಯವಸ್ಥೆ ಜೈಲಿನ ಒಳಗೆ ಇದೆ ಅನ್ನೋದು ಬೇರೆ ಬೇರೆ ಪ್ರಕರಣದಲ್ಲಿ ನಮ್ಗೆ ಸಾಬೀತಾಗ್ತಾನೆ ಇರುತ್ತೆ. ಈ ಹಿಂದೆ ಕೂಡ ಅನೇಕ ರೀತಿಯಾದಂತಹ ಪ್ರಕರಣಗಳು ನಾವು ಕಂಡಿದ್ದೇವೆ, ನಮ್ಮ ಕಣ್ಣೆದುರಿಗೆ ಹಲವು ಪ್ರಕರಣಗಳು ಇದ್ದಾವೆ. ಅಲ್ಲಿ ಹಣ ಇದ್ದವನಿಗೆ ಯಾವ ರೀತಿ ನೋಡ್ಕೊಳ್ತಾರೆ, ಆತನಿಗೆ ಸಿಗುವಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಏನು, ಸ್ಪೆಷಲ್ ಸವಲತ್ತುಗಳು ಏನೇನು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಜಗಜ್ಜಾಹೀರಾಗಿರುವಂತಹ ವಿಚಾರ. ಸ್ಪೆಷಲಿ ಈ ಹಿಂದೆ ದರ್ಶನ್ ಪ್ರಕರಣದಲ್ಲಿ ನಾವು ಎಲ್ಲವನ್ನ ಕೂಡ ಕಂಡಿದ್ದೇವೆ. ಹೈ ಪ್ರೊಫೈಲ್ ಕೇಸ್, ಇಡೀ ದೇಶಾದ್ಯಂತ ದೊಡ್ಡ ಮಟ್ಟಿಗಿನ ಸದ್ದು ಮಾಡಿದಂತಹ ಪ್ರಕರಣ. ಅದರಲ್ಲಿ ಅಲ್ಲಿ ಒಳಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ದರ್ಶನ್ ಅಂಡ್ ಟೀಮ್ನವರಿಗೆ ಸಿಕ್ಕಿತ್ತು, ನಂತರದಲ್ಲಿ ಆದಂತಹ ಬೆಳವಣಿಗೆ, ಸಾಮಾನ್ಯ ಖೈದಿಗಳ ರೀತಿಯಲ್ಲಿ ಅವ್ರನ್ನ ಪರಿಗಣಿಸಬೇಕು ಅನ್ನೋಂಥ ನಿಟ್ಟಿನಲ್ಲೆಲ್ಲ ಆಗಿದೆಲ್ಲ ಒಂದು ಭಾಗ. ಈಗಿನ ವಿಚಾರದಲ್ಲಿ ಈಗ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ. ಸ್ವಲ್ಪ ಸಮಯ ಸೈಲೆಂಟ್ ಆಗಿತ್ತು, ಹಿಂದೆ ದೊಡ್ಡ ಮಟ್ಟಿಗಿನ ಸಂಚಲನ ಸೃಷ್ಟಿಸಿತ್ತು. ಕಾರಣ, ಒಬ್ಬ ಸಂಸದನಾಗಿದ್ದ ಆತ ಮಾಡಿದಂತಹ ಕೃತ್ಯ, ಎಸಗಿದಂತಹ ಕೃತ್ಯ, ಆತ ಭಾಗಿಯಾದಂತಹ ಅಪರಾಧ ಪ್ರಕರಣ ನೋಡಿದ್ರೆ, ಒಬ್ಬ ಸಂಸದ, ಒಬ್ಬ ಪ್ರತಿಷ್ಠಿತ ರಾಜಕೀಯ ಕುಟುಂಬದಲ್ಲಿದ್ದಂತಹ ವ್ಯಕ್ತಿ, ತಾತ ಮಾಜಿ ಪ್ರಧಾನಿ, ತಂದೆ ಸಮಾನರಾದಂಥವರು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ಸಂಸದರಾಗಿದ್ದಾರೆ. ಈತನು ಕೂಡ ಸಂಸದನಾಗಿದ್ದ. ಆದ್ರೆ ಈತ ಮಾಡಿದಂತಹ ಕೃತ್ಯ ಇದೆಯಲ್ಲ, ಇಡೀ ಆ ಕುಟುಂಬವೇ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿ ಹಾಕಿತ್ತು. ನಂತರದಲ್ಲಿ ಬಹಳ ಶೀಘ್ರಗತಿಯಲ್ಲಿ ತನಿಖೆ ನಡೆಯಿತು, ಆತ ದೋಷಿ ಅನ್ನೋದು ಕೂಡ ಬಂದಿತ್ತು. ಅದಾದ ನಂತರ ಜೀವಾವಧಿ ಶಿಕ್ಷೆಯನ್ನು ಕೂಡ ನ್ಯಾಯಾಲಯ ವಿಧಿಸಿತ್ತು. ಈಗಿನ ಬೆಳವಣಿಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ, ನಮ್ಮ ಕಂಟೆಂಟ್ಗಳು ನಿಮಗೆ ಖುಷಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಜಾಯ್ನ್ ಆಪ್ಷನ್ ಇದೆ, ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ನ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಜೊತೆಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ರೆಗ್ಯುಲರ್ ಆಗಿ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಜ್ವಲ್ ರೇವಣ್ಣ ಕೇಸ್ 3 ವರ್ಷದ ಹಿಂದೆ ಹೊರಬಂದಂತಹ ವಿಚಾರ, ಅದನ್ನ ಮತ್ತೆ ನಾನು ವಿವರಿಸಿ ಹೇಳ್ಬೇಕಾದಂತಹ ಅಗತ್ಯ ಇಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ ಅಂದಾಕ್ಷಣ ನಿಮಗೆ ಗೊತ್ತಾಗಿ ಆಗುತ್ತೆ ಏನು ಕೇಸ್, ಏನಾಯ್ತು. ನಂತರದಲ್ಲಿ ಆತನ ಮೇಲೆ 4 ಪ್ರಕರಣದಲ್ಲಿ ಕೇಸ್ ಆಗಿತ್ತು. ಅದರಲ್ಲಿ 3 ಪ್ರಕರಣ ಇನ್ನೂ ಕೂಡ ನಡೀತಾನೆ ಇದೆ ವಿಚಾರಣೆ. ಜೊತೆಗೆ ಒಂದು ಪ್ರಕರಣದಲ್ಲಿ ಬಹಳ ಶೀಘ್ರಗತಿಯಲ್ಲಿ ತೀರ್ಪು ಬಂದಿತ್ತು. ಆತ ತಪ್ಪಿತಸ್ಥ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಪು ಬಂದಿತ್ತು, ಶಿಕ್ಷೆಯು ಕೂಡ ಆಗಿದೆ. ಮನೆ ಕೆಲಸದ ಮಹಿಳೆಯ ಮೇಲೆ ಆತ ಎಸಗಿದಂತಹ ದೌರ್ಜನ್ಯ, ನಂತರ ಆಕೆ ಹಿಂದೆ ಬಿದ್ದು ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು, ಜೊತೆಗೆ ನನಗೆ ನ್ಯಾಯ ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದು ಹೋರಾಟವನ್ನು ಮಾಡಿದ್ರು, ಕಾನೂನು ಸಂಘರ್ಷವನ್ನು ಮಾಡಿದ್ರು. ಆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನ್ಯಾಯಾಲಯ ಕೂಡ ಮುಂದಾಯಿತು. ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು. ಪರಪ್ಪನ ಅಗ್ರಹಾರದಲ್ಲಿ ಪ್ರಸ್ತುತ ಪ್ರಜ್ವಲ್ ರೇವಣ್ಣ ಇದ್ದಾನೆ. ಅಲ್ಲಿ ಇದ್ದಾನೆ ಬಿಟ್ರೆ, ಜೈಲಿನಲ್ಲಿ ಇದ್ದಾನೆ ಅನ್ನೋದು ಬಿಟ್ರೆ, ಮಿಕ್ಕಿದೆಲ್ಲವೂ ಕೂಡ ಆತನಿಗೆ ಎಲ್ಲ ಸಿಗ್ತಾ ಇದೆ. ಮೊಬೈಲ್ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ದಾನೆ, ಆತನಿಗೆ ಒಳ್ಳೆ ಫುಡ್ ಕೂಡ ಒಳಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಇತ್ತೀಚೆಗೆ ಆತನ ಕೈಲಿ ಮೊಬೈಲ್ ಸಿಕ್ಕಿರೋದು, ಪೆನ್ ಡ್ರೈವ್ ಸಿಕ್ಕಿರೋದು, ಜೊತೆಗೆ ಒಂದು ನೋಟ್ಬುಕ್. ಇಂಪಾರ್ಟೆಂಟ್ ಈ 3 ಕೂಡ. ಮೊಬೈಲ್ ನಲ್ಲಿ ಏನಿತ್ತು ಅನ್ನುವಂತಹ ವಿಚಾರ, ಪೆನ್ ಡ್ರೈವ್ ನಲ್ಲಿ ಏನಿತ್ತು ಅನ್ನುವಂತಹ ವಿಚಾರ, ಜೊತೆಗೆ ಆ ನೋಟ್ಬುಕ್, ನೋಟ್ ಪ್ಯಾಡ್ ಅದರಲ್ಲಿ ಏನಿತ್ತು ಅನ್ನುವಂತಹ ವಿಚಾರ. ಕೆಲ ದಿನದ ಹಿಂದೆ ಅಲ್ಲಿಗೆ ಸಿಸಿಬಿ ಅಧಿಕಾರಿಗಳ ತಂಡ ದಾಳಿ ಮಾಡುತ್ತೆ. 1-2 ವಾರದ ಹಿಂದೆ ಒಮ್ಮೆ ದಾಳಿ ಮಾಡಿರ್ತಾರೆ ಅಂತ, ಹಾಗೆ ಏನು ಸಿಕ್ಕಿರೋದಿಲ್ಲ. ನಂತರದಲ್ಲಿ ಪುನಃ 2-3 ದಿನದ ಹಿಂದೆ ದಿಢೀರ್ ದಾಳಿ ನಡೆಸ್ತಾರೆ.
ಹಲವು ಅಧಿಕಾರಿಗಳು ಸಿಬ್ಬಂದಿ ಇರುವಂತಹ ತಂಡ ಏಕಾಏಕಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸ್ಪೆಷಲಿ ಈ ಹೈ ಪ್ರೊಫೈಲ್ ಕೇಸ್ಗಳು ಏನೆಲ್ಲ ಇದ್ವು, ದರ್ಶನದೊಳಗಿದ್ದಾರೆ, ಪವಿತ್ರ ಇದ್ದಾಳೆ, ಜೊತೆಗೆ ಈ ಪ್ರಜ್ವಲ್ ರೇವಣ್ಣ, ಇಂತಹ ಅನೇಕ ಕೇಸ್ಗಳಲ್ಲಿ ಇದ್ದಾವೆ. ಆ ಎಲ್ಲ ಬ್ಯಾರೆಕ್ಗಳಿಗೆ ಈ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಬೇರೆಯವರ ಬ್ಯಾರೆಕ್ ನಲ್ಲಿ ಏನು ಸಿಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಒಮ್ಮೆ ತಗ್ಲಾಕೊಂಡಿದ್ದಾರೆ, ಜೊತೆಗೆ ದೊಡ್ಡ ಮಟ್ಟಿಗಿನ ಚಾರ್ಜ್ ಆಗಿದೆ. ಹಾಗಾಗಿ ಅಧಿಕಾರಿಗಳು ಆ ವಿಚಾರದಲ್ಲಿ ಒಂಚೂರು ಸೈಲೆಂಟ್ ಆಗಿದ್ರು ಅನ್ಸುತ್ತೆ. ಆದ್ರೆ ಈತನ ವಿಚಾರದಲ್ಲಿ ಈ ಎಲ್ಲಾ ವಸ್ತುಗಳು ಅಲ್ಲಿ ಸಿಗುತ್ತೆ. ಅದು ಸಿಗೋದಿಲ್ಲ, ಆತನ ಹಾಸಿಗೆಯ ಕೆಳಗೆ, ಮಂಚದ ಕೆಳಗೆ, ಹಾಸಿಗೆಯ ಕೆಳಗೆ ಈ ಮೊಬೈಲ್ ನೆಲ್ಲ ಇಟ್ಕೊಂಡಿದ್ದಂತೆ, ಪೆನ್ ಡ್ರೈವ್ ಅನ್ನು ಇಟ್ಕೊಂಡಿದ್ದಂತೆ, ಜೊತೆಗೆ ಆ ನೋಟ್ ಪ್ಯಾಡ್ ಅನ್ನು ಕೂಡ ಇಟ್ಕೊಂಡಿದ್ದಂತೆ. ಮೊಬೈಲ್ ನಲ್ಲಿ ಮಾತನಾಡುವಂತಹ ವಿಡಿಯೋ ಕೂಡ ನಂತರದಲ್ಲಿ ಬಂದಿತ್ತು. ಹಾಗಾಗಿ ಒಂದು ಜೈಲಿನೊಳಗೆ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ನಾವು ನೀವೆಲ್ಲ ಎತ್ತುವಂತ ರೀತಿಯಲ್ಲಿ ಈ ಪ್ರಕರಣ ಅವಕಾಶ ಮಾಡಿಕೊಟ್ಟಿತ್ತು. ಅಧಿಕಾರಿಗಳು ಹೇಳ್ತಾ ಬರ್ತಾರೆ, ನಾವು ಪರಪ್ಪನ ಅಗ್ರಹಾರದಲ್ಲಿ ಜಾಮರನ ಅಳವಡಿಸಿದ್ದೇವೆ, ಅಲ್ಲಿ ಯಾವುದೇ ವ್ಯವಸ್ಥೆ ಸಿಗೋದಿಲ್ಲ, ಇಂಟರ್ನೆಟ್ ಸಿಗೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ, ಮೊಬೈಲ್ ಬಳಸೋದಕ್ಕೆ ಸಾಧ್ಯನೇ ಆಗದಂತಹ ಪರಿಸ್ಥಿತಿ ಇದೆ ಅಂತ ಈ ಹಿಂದೆ ಅನೇಕ ಬಾರಿ ಹೇಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಜಾಮರ ಅಳವಡಿಸಿದ್ದಾರೆ ಕೂಡ. ಆದ್ರೆ ಎಂಥ ಜಾಮರ ಅಳವಡಿಸಿದ್ದಾರೆ ಅನ್ನೋಂಥದ್ದು ಕೂಡ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ರಾಜಾರೋಷವಾಗಿ ಆತ ಬ್ಯಾರೆಕ್ನೊಳಗೆ ಮೊಬೈಲ್ ನಲ್ಲಿ ಮಾತಾಡ್ತಾನೆ, ಮೊಬೈಲ್ ನ ಬಳಸ್ತಾನೆ, ಇಂಟರ್ನೆಟ್ ಬಳಸ್ತಾನೆ, ಅಲ್ಲಿ OTT ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ ಜಾಮರ ಅಳವಡಿಸಿದ್ದಾರೆ, ಯಾಕಾಗಿ ಅಳವಡಿಸಿದ್ದಾರೆ, ಯಾರಿಗಾಗಿ ಅಳವಡಿಸಿದ್ದಾರೆ ಅನ್ನೋಂಥ ಪ್ರಶ್ನೆ. ಜೈಲಿನ ಸುತ್ತಮುತ್ತ ಹೊರಗಡೆ ಹೊರ ಪ್ರದೇಶದಲ್ಲೇ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂತೆ, ಆದ್ರೆ ಒಳಗೆ ಹೇಗೆ ಸಿಗುತ್ತೆ? ಆ ಸಿಗುವ ವಿಚಾರ ಪಕ್ಕಗಿಡಿ, ಮೊಬೈಲ್ ಹೇಗೆ ಆತನ ಕೈಗೆ ಸಿಗುತ್ತೆ ಅಂತ. ಜೈಲಿನೊಳಗೆ ಇದ್ದಾನೆ ಅಂದಾಕ್ಷಣ ಆತನಿಗೆ ಏನು ವ್ಯವಸ್ಥೆ ಸಿಗೋದಿಲ್ಲ. ಆ ಜೈಲಿನ ಒಳಗೆ ಏನಿರುತ್ತೆ ಅದು ಮಾತ್ರ ಆತನ ಬೆಳಗ್ಗೆಯಿಂದ ಸಂಜೆವರೆಗೆ ದಿನಚರಿ ಬೇರೆ ಇರುತ್ತೆ. ಪ್ರತಿಯೊಬ್ಬ ಕೈದಿಗಳಿಗೆ ಅವ್ರದೇ ಆದಂತಹ ಜವಾಬ್ದಾರಿಯನ್ನು ನೀಡಲಾಗಿರುತ್ತೆ, ಕೆಲಸವನ್ನ ವಹಿಸಲಾಗಿರುತ್ತೆ. ಒಂದು ರೀತಿ ಕಾರ್ಮಿಕರ ರೀತಿಯಲ್ಲಿ ಒಳಗಿನ ಏನೆಲ್ಲ ಕೆಲಸ ಇದೆ ಎಲ್ಲವೂ ಕೂಡ ಅವರೇ ಮಾಡಬೇಕು. ಈತನಿಗೆ ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದೇನು, ಅಲ್ಲಿ ಜೈಲಿನ ಒಳಗೆ ಲೈಬ್ರರಿಯ ಕ್ಲರ್ಕ್ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಕ್ಲರ್ಕ್ ಆಗಿ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಅದನ್ನ ಆತ ಮಾಡ್ತಾ ಇರ್ಲಿಲ್ಲ ಅಂತೆ. ಜೊತೆಗೆ ಇನ್ನೊಂದು ಗಮನಿಸಬೇಕು, ಆತ ಒಳಗೆ ಕೈದಿಯಾಗಿ ಯಾರೆಲ್ಲ ಇರ್ತಾರೆ ಅವರಿಗೆ ಸಮವಸ್ತ್ರ ಇರುತ್ತೆ, ಎಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಯೂನಿಫಾರ್ಮ್ ಅನ್ನ ಹಾಕ್ಬೇಕು ಅನ್ನೋ ನಿಯಮ ಇದೆ. ಆದ್ರೆ ಈತ ಕಲರ್ಫುಲ್ ಅಂಗಿಯನ್ನ ಹಾಕೊಂಡು ತನ್ನ ಜೀವನವನ್ನ ಕಳೀತಾ ಇದ್ದ. ಬೇರೆಯವರಿಗೆ ಒಂದು ಕಾನೂನು, ಈತನಿಗೆ ಒಂದು ಕಾನೂನನ್ನ ಅಲ್ಲಿನ ಅಧಿಕಾರಿಗಳು, ಒಳಗೆ ಇರುವಂತಹ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅಧಿಕಾರಿಗಳು ಸುಮ್ಮನೆ ಏನು ಮಾಡೋದಿಲ್ಲ, ಏನು ಖುಷಿ ಪಟ್ಟು ಮಾಡ್ತಾರ? ಪ್ರಜ್ವಲ್ ರೇವಣ್ಣ ಒಳ್ಳೆಯವನು, ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾನೆ, ಹೊರಗಡೆ ಬೇಜಾರ್ನ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ, ಜನ ಮೆಚ್ಚುವಂತಹ ಕೆಲಸವನ್ನ ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಖುಷಿಯಲ್ಲಿ ಕೊಟ್ಟಿರ್ತಾರೆ. ಅವರು ಏನಿಲ್ಲ, ಅವರಿಗೆ ಏನು ಹೋಗ್ಬೇಕು ಅದು ಹೋಗಿರುತ್ತೆ, ಹಾಗಾಗಿ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಫೋನ್, ಆ ಫೋನ್ ನಲ್ಲಿ ಒಂದಷ್ಟು OTT ಪ್ಲಾಟ್ಫಾರ್ಮ್ ಅನ್ನು ಡೌನ್ಲೋಡ್ ಆಪ್ ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾನೆ, ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದಂತೆ. ಜೊತೆಗೆ ಇನ್ನೊಂದು ಬೆಚ್ಚಿ ಬೀಳಿಸುವ ವಿಚಾರ ಏನು ಗೊತ್ತಾ, ಈತ ಯಾವ ಕೇಸ್ನಲ್ಲಿ ಒಳಗೆ ಬಂದಿದ್ದ, ಕನಿಷ್ಠ ಕೇಸ್ ಆದ ನಂತರ, ಶಿಕ್ಷೆ ಆದ ನಂತರ ಆದ್ರೂ ಬುದ್ಧಿ ಬರ್ಬೇಕಾಗಿತ್ತು. ನಾವು ಹೇಳ್ತೇವಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ. ಆದ್ರೆ ಈತನಿಗೆ ಕೆಟ್ಟ ಮೇಲೆಯೂ ಕೂಡ ಬುದ್ಧಿ ಬರಲಿಲ್ಲ. ಅಲ್ಲೂ ಕೂಡ ಮಾಡ್ತಾ ಇದ್ದಿದ್ದು ಈ ನೀಚ ಕೆಲಸವೇ. ಆತನ ಮೊಬೈಲ್ ನಲ್ಲಿ ಅಲ್ಲಿನ CCB ಅಧಿಕಾರಿಗಳು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಬೇಜಾನ್ ಪಾರ್ನ್ ವಿಡಿಯೋ ಸಿಕ್ಕಿದಂತೆ, ಅಶ್ಲೀಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದ ಅನ್ನೋಂತಹ ವಿಚಾರ. ಜೈಲಿನ ಒಳಗೆ ಹೋದ್ರೂ ಕೂಡ ಈತ ಬುದ್ಧಿಯನ್ನ ಬಿಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಆತರ ಮನಸ್ಥಿತಿ ಇದೆ. ಪೆನ್ ಡ್ರೈವ್ ನಲ್ಲೂ ಕೂಡ ಅದೇ ಇದೆ ಅಂತೆ. ತನಗೆ ಬೇಕಾದಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಪೆನ್ ಡ್ರೈವ್ ನಲ್ಲಿ ಇಟ್ಕೊಂಡು, ಪೆನ್ ಡ್ರೈವ್ ಅನ್ನು ಯಾರೆಲ್ಲ ಕೊಟ್ರು? ಈಗ ಡೌನ್ಲೋಡ್ ಮಾಡಿ ಸುಮ್ಮನೆ ಇಟ್ಕೊಳಕ್ಕಂತೂ ಸಾಧ್ಯ ಇಲ್ಲ, ಯಾರಾದ್ರೂ ಡೌನ್ಲೋಡ್ ಮಾಡಿ ಆತನಿಗೆ ಪೆನ್ ಡ್ರೈವ್ ಹಾಕಿ ಕೊಡ್ಬೇಕು. ಅದು ಬರ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಜೈಲಿನ ಅಧಿಕಾರಿಗಳ ಸಿಬ್ಬಂದಿ ಏನಿರ್ತಾರೆ ಅವರ ಮೂಲಕವೇ ಬರ್ಬೇಕು. ಅದ್ರ ಆಚೆಗೆ ಬೇರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅವ್ರು ತಾನೇ ಕೊಟ್ಟಿರ್ಬೇಕು. ಅಥವಾ ಬೇರೆ ಏನಾದ್ರು ಲ್ಯಾಪ್ಟಾಪ್ ಏನಾದ್ರು ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದಾರ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈತ ನೋಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ. ಎಂಥ ಅಧಿಕಾರಿಗಳಿದ್ದಾರೆ. ನಾವು ವ್ಯವಸ್ಥೆ ಬಗ್ಗೆ ಮಾತಾಡ್ತೇವೆ, ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಇದ್ರೆ ವ್ಯವಸ್ಥೆಗಳು ಸುಧಾರಣೆ ಆಗುತ್ತೆ. ಇವರು CCB ಅಲ್ಲ, ಇನ್ಯಾವುದೇ ಅಧಿಕಾರಿಗಳು ಬಂದು ದಾಳಿ ನಡೆಸಿದ್ರು ಕೂಡ ಈಗ ಸದ್ಯಕ್ಕೆ ಈಗ ಸುದ್ದಿ ಆಗಿದೆ, ಸ್ವಲ್ಪ ಸಮಯ ಒಂದಷ್ಟು ಆಕ್ಷನ್ ತೆಗೆದುಕೊಳ್ತಾರೆ, ಮತ್ತೆ ಇನ್ನೊಂದಷ್ಟು ಸಮಯ ಬಿಟ್ಟ ನಂತರದಲ್ಲಿ ದಾಳಿ ಮಾಡಿದಾಗ ಯಥಾಸ್ಥಿತಿ. ಈ ಕಕ್ಕ ತಿನ್ನುವ ಕೆಲಸ, ಹೇಸಿಗೆ ತಿನ್ನುವ ಕೆಲಸ ಮಾಡುವಂತಹ ಅಧಿಕಾರಿಗಳು, ಸಿಬ್ಬಂದಿ ಇರ್ತಾರಲ್ಲ, ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ಈಗ ಸದ್ಯಕ್ಕೆ ಅಲ್ಲಿ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡಿದಾರೆ ಅಂತ, ಇನ್ನೊಬ್ಬರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದಾರಂತೆ, ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿರೋದು. ಸದ್ಯಕ್ಕೆ ಇದು ಸುದ್ದಿ. ನಂತರ ಇನ್ಯಾವುದೋ ವಿಚಾರ ಬರುತ್ತೆ, ಈ ವಿಚಾರ ಮರೆಯಾಗುತ್ತೆ. ಬಟ್ ನಾವು ಯೋಚನೆ ಮಾಡ್ಬೇಕಾಗಿರೋದು, ಒಂದು ಜೈಲಿನೊಳಗೆ ತಪ್ಪಿತಸ್ಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ, ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳಿಗಾದ್ರೂ ಬೇಡವಾ? ಹೊರ ಜಗತ್ತಿನಲ್ಲಿ ಏನೆಲ್ಲ ಅನಾಚಾರ ಮಾಡಿ ಬಂದಿದ್ದಾನೆ,
ಕನಿಷ್ಠ ಇಲ್ಲಿ ಆದ್ರೂ ಆತ ಸುಧಾರಣೆ ಕಾಣ್ಲಿ, ಏನಿದೆ ಒಂದು ಕೆಲಸ ಅದನ್ನ ಮಾಡ್ಕೊಂಡಿರ್ಲಿ ಅಂತ. ಆದ್ರೆ ಇನ್ಯಾವುದೋ ಹೆಂಜಲು ಕಾಸಿಗೆ ಬಿದ್ದು ಇನ್ಯಾವುದೋ ಹೇಸಿಗೆ ಕೊಡ್ತಾರೆ ಅಂತ. ಬಟ್ ಒಂದು ಒಳ್ಳೆ ಕ್ರಮ ಆಗ್ಲೇಬೇಕು ಈ ವಿಚಾರದಲ್ಲಿ. ಈ ಪದೇ ಪದೇ ಈ ಪರಪ್ಪನ ಅಗ್ರಹಾರ ಅಂತ ಹೇಳಿದ್ರೆ ಕೆಲವು ಹೈ ಪ್ರೊಫೈಲ್ ಕೇಸುಗಳಿಗೆ ಮಾವನ ಮನೆಗೆ ಹೋಗಿ ಬಂದ ಹಾಗೆ. ಅಲ್ಲಿ ಏನೆಲ್ಲ ಬೇಕು ಎಲ್ಲವನ್ನೂ ಕೊಡ್ತಾರೆ ಅಂತೆ. ಈತನ ಯಾವ ಯಾವ ಸುಖಕ್ಕಾಗಿ ಜೈಲಲ್ಲಿ ಇಡಬೇಕು, ಹೊರಗಡೆನೆ ಬಿಟ್ಬಿಡ್ಬೋದಲ್ಲ. ಪಕ್ಷದ ಚಟುವಟಿಕೆ ಒಂದು ಮಾಡ್ತಾ ಇಲ್ಲ ಬಿಟ್ರೆ ಮಿಕ್ಕಿದೆಲ್ಲವನ್ನು ಕೂಡ ಆತ ಮಾಡ್ತಾ ಇದ್ದಾನೆ. ಆತನಿಗೆ ಏನೆಲ್ಲ ಬೇಕು, ಬಿಂದಾಸ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಇಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅವನಿಗೆ ಬೇಕಾದ ತಿನ್ಲಿಕ್ಕೆ ಏನು ಬೂರಿ ಭೋಜನ ಕೊಡ್ತಾರೆ ಅದನ್ನು ಒಂದು ಕಂಡಿಲ್ಲ ಬಿಟ್ರೆ ಮಿಕ್ಕಿದೆಲ್ಲ ಸಿಕ್ಕಿದೆ. ಆಶ್ಚರ್ಯ ಅನ್ಸೋದು, ಈ ಅಶ್ಲೀಲ ವಿಡಿಯೋಗಳ ಕೇಸ್ನಿಂದಲೇ ಈತ ಜೈಲಿಗೆ ಹೋಗಿದ್ದಾನೆ. ಅಲ್ಲಿ ಹೋಗಿಯೂ ಕೂಡ ಈ ಅಶ್ಲೀಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ತಾನೆ, ಮೊಬೈಲ್ ನಲ್ಲಿ ನೋಡ್ತಾನೆ ಅಂತ ಹೇಳಿದ್ರೆ ಆತನ ಮನಸ್ಥಿತಿ ಎಂಥದ್ದು ಅನ್ನೋದು ಒಂದು ಇಲ್ಲಿ ಈ ವಿಚಾರದಲ್ಲಿ, ಜೊತೆಗೆ ಈ ಹಿಂದೆ ಮಾಡಿದಂತಹ ಪ್ರಕರಣಗಳಲ್ಲೂ ಕೂಡ ಈತನ ಮನಸ್ಥಿತಿ ಸಾಮಾನ್ಯದಲ್ಲ ಅನ್ನುವಂಥದ್ದು ನಮ್ಗೆ ಅರಿವಾಗುತ್ತೆ. ಸದ್ಯ ಆತ ಈ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಅನಾಚಾರ ಮಾಡಿ ಅವರ ಕಾನೂನು ತಂಡ, ಲೀಗಲ್ ಟೀಮ್ ಏನಿದೆ, ಅವರು ಶಿಕ್ಷೆಯಿಂದ ಹೊರಗೆ ಬರೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂಥದ್ರ ನಡುವೆ ಈ ಶಿಕ್ಷೆ ಅನುಭವಿಸ್ತಿರುವ ಮಧ್ಯದಲ್ಲಿ ಈ ರೀತಿಯೂ ಆಗ್ತಾ ಇದೆ ಅಂದ ತಕ್ಷಣ ನಮ್ಮ ವ್ಯವಸ್ಥೆಯ ಬಗ್ಗೆ, ನನಗೆ ಆತನ ಬಗ್ಗೆ ಏನು ಇದಾಗ್ತಾ ಇಲ್ಲ, ಆದ್ರೆ ವ್ಯವಸ್ಥೆ ಬಗ್ಗೆ ಹೇಸಿಗೆ ಅನಿಸ್ತಾ ಇದೆ. ಆತ ಸಹಜ, ನನಗೆ ಬೇಕು ಅಂತ ಬಯಸ್ತಾನೆ, ನನಗೆ ಈ ರೀತಿಯಾದ ವ್ಯವಸ್ಥೆಗಳು ಬೇಕು ಅನ್ನೋದು ಬಯಸ್ತಾನೆ, ಬಯಸ್ಕೊಳ್ಳಿ, ಅದು ಆತನ ವಿಚಾರ. ಆದ್ರೆ ಒಂದು ಜೈಲು, ಪರಪ್ಪನ ಅಗ್ರಹಾರದಂತಹ ಜೈಲು, ಹೈ ಪ್ರೊಫೈಲ್ ಕೇಸ್ನಲ್ಲಿದ್ದಾನೆ, ಮಾಡಬಾರದ ಕೆಲಸವನ್ನು ಮಾಡಿ ಬಂದಿದ್ದಾನೆ. ಆತನಿಗೆ ಕೊಡ್ಬೇಕಾದಂತಹ ಶಿಕ್ಷೆಯನ್ನ ಅನುಭವಿಸಬೇಕಾದಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅಧಿಕಾರಿಗಳು ಅದನ್ನ ಮಾಡದೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಂದಿದ್ದು ಆಂಧ್ರ ಪ್ರದೇಶ ಮೂಲದ ಸಿಮ್ಮನ್ನ ಬಳಸ್ತಾ ಇದ್ದ ಅನ್ನುವಂಥದ್ದು. ಆಂಧ್ರ ಪ್ರದೇಶದ ಸಿಮ್ಮನ್ನ ಯಾರು ತಂದು ಕೊಟ್ರ ಆತನಿಗೆ? ಅದರ ಲಿಂಕ್ ಏನಿದೆ? ಇದು ಕೇವಲ ಈ 3 ಸಿಮ್, ಚಾರ್ಜರ್, ನೋಟ್ ಪ್ಯಾಡ್ ಇದೆಲ್ಲ ಸಿಕ್ಕಿದೆ ಅಂತ ಬಿಟ್ರೆ, ಪೆನ್ ಡ್ರೈವ್ ಸಿಕ್ಕಿದ್ ಬಿಟ್ರೆ ಅದ್ರ ಹಿಂದೆ ಇನ್ನೇನೇನೋ ಮಾಡ್ಕೊಂಡಿದ್ರು ಯಾರಿಗ್ ಗೊತ್ತು? ಇನ್ ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿ ಇದ್ನೋ ಆತನ ಫೋನ್ ಡೀಟೇಲ್ ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಜೊತೆಗೆ ಆ ಜೈಲಿನ ಅಧಿಕಾರಿ ಸಿಬ್ಬಂದಿ ಏನಿದ್ದಾರೆ ಅವರ ಬಗ್ಗೆ ತನಿಖೆ ಆಗ್ಬೇಕು, ನಿಷ್ಪಕ್ಷಪಾತವಾಗಿ ಆಗ್ಬೇಕು, ಪ್ರಾಮಾಣಿಕ ಒಂದು ತನಿಖೆ ಆಗ್ಬೇಕು. ಎಷ್ಟೆಲ್ಲ ಹಣ ತಿಂದಿದ್ದಾರೆ, ಯಾಕಾಗಿ ಈ ಕೃತ್ಯವನ್ನ ಮಾಡಿದ್ದಾರೆ, ಯಾಕಾಗಿ ಆತನಿಗೆ ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಬಹಿರಂಗ ಆಗ್ಬೇಕಾಗತ್ತೆ. ಜೊತೆಗೆ ಬೇರೆ ಜೈಲುಗಳಲ್ಲಿ ಅಥವಾ ಅದೇ ಜೈಲಿನಲ್ಲಿ ಇನ್ನು ಮುಂದೆ ಬರುವಂತಹ ಅಧಿಕಾರಿಗಳು, ಸಿಬ್ಬಂದಿ ಸ್ವಲ್ಪ ಯೋಚನೆ ಮಾಡುವ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ತಪ್ಪೆಸಗಿದವರಿಗೆ ಶಿಕ್ಷೆ ಆಗ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವೊಂದು ಸಸ್ಪೆಂಡ್ ಮಾಡ್ತೀರಿ, ಮತ್ತೆ ಪುನಃ ಎಲ್ಲೋ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಈ ಜೈಲಲ್ಲ ಇನ್ನೊಂದೆಲ್ಲೋ ಜೈಲಿನಲ್ಲಿ ಕೆಲಸ ಸಿಗುತ್ತೆ, ಅಲ್ಲೂ ಇದೇ ಚಾಳಿ ಮುಂದುವರಿಯುತ್ತೆ. ಒಂದು ಅಂತ್ಯ ಅನ್ನೋದು ಬೇಕಲ್ಲ, ಏನೋ ಒಂದು ಮಾರ್ಗದರ್ಶಿ ಶಿಕ್ಷೆ ಅನ್ನೋದು ನಮಗೆ ಕಾಣ್ಬೇಕಲ್ಲ. ಇಂಥ ತಪ್ಪು ಮಾಡಿದ್ರೆ, ಇಂಥ ಪ್ರಕರಣದಲ್ಲಿ ನೀವು ಭಾಗಿಯಾದ್ರೆ ಈ ರೀತಿ ಆಗುತ್ತೆ ಅನ್ನೋದನ್ನ ನಾವು ತೋರ್ಸೋದಕ್ಕಾದ್ರೂ ಒಂದು ಉದಾಹರಣೆ ಬೇಕಲ್ಲ. ಆ ನಿಟ್ಟಿನಲ್ಲಿ ಶಿಕ್ಷೆ ಆಗ್ಲಿ ಅನ್ನೋಂಥ ಆಗ್ರಹ ವ್ಯವಸ್ಥೆ, ಸರ್ಕಾರ, ಗೃಹ ಇಲಾಖೆ ಏನ್ ಮಾಡುತ್ತೆ ನೋಡೋಣ. ಥ್ಯಾಂಕ್ ಯು ಕಂಟೆಂಟ್ ಅನ್ನು ನೋಡಿದಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತಾನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.